ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಕ್ಸ್. ಇವತ್ತು ನಾನು ಮನೇಲೇ ಗೋಧಿ ತೊಗೊಬಂದು ಹೇಗೆ ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಬನ್ನಿ. ಅಂಗಡಿಲಿ ತರೋದೆಲ್ಲ ನಮಗೆ ಮೈದಾ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ವ, ಅದರ ಆರೋಗ್ಯಕ್ಕೇನು ಒಳ್ಳೆಯದಲ್ಲ. ಅದು ಈ ಥರ ಮನೇಲೇ ಮಾಡಿಕೊಂಡು ನಾವು 1 ತಿಂಗಳು ಮೇಲಾಗುತ್ತೆ ಹಿಟ್ಟು, ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡಿ, ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸೋಯಾಬೀನ್ ತೊಗೊಂಡಿದ್ದೀನಿ. ಇದು ಮಾಮೂಲಿ ರಿಲಯನ್ಸಲ್ಲಿ ಸಿಗುತ್ತೆ ಸೋಯಾಬೀನು, ಅದನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು 5 ಕೆ ಜಿಯಷ್ಟು ಗೋಧಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು 5 ಕೆ ಜಿಯಷ್ಟು ರಿಲಯನ್ಸಿಂದ ಗೋಧಿ ತೊಗೊಬಂದು ಅದನ್ನು ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 50 ಗ್ರಾಮಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಹಾಕಿದಷ್ಟು ಗೋಧಿ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಇದನ್ನು ನೀಟಾಗೆಲ್ಲ ಟೆರೆಸ್ ಮೇಲೆ ಒಂದು 2-3 ಡೇಸ್ ಒಣಗಿಸ್ಬೇಕು. ನೀಟಾಗಿ ಎಲ್ಲನೂ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೋಯಾಬೀನು ಮತ್ತು ಮೆಂತ್ಯ ಎಲ್ಲನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀಟಾಗೆ ಒಂದು 2 ದಿವಸ 3 ದಿವಸ ಇದನ್ನು ಒಣಗಿಸ್ಬಿಟ್ಟು ನೀಟಾಗಿ ಇದನ್ನು ಮಿಷಿನಲ್ಲಿ ಹಾಕಿಸ್ಕೊಬಂದು ಬೀಸಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗೋಧಿ ಚಪಾತಿ ಮಾಡ್ಕೊಬೋದು ಅಥವಾ ಪೂರಿ ಮಾಡ್ಕೊಬೋದು, ಏನು ಬೇಕಾದರೂ ಇದ್ರಲ್ಲಿ ಮಾಡ್ಕೊಬೋದು. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಕಸ್ಮಾತ್ ಏನಾದರೂ ಇದ್ದರೆ ಇದ್ರಲ್ಲಿ ನೋಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇದನ್ನು ಮಿಷಿನ್ಗೆ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಚಪಾತಿ ಮಾಡ್ಕೊಳ್ಳೋಕ್ಕೂ, ರೊಟ್ಟಿ ಮಾಡ್ಕೊಳ್ಳೋಕ್ಕೂ ಅಥವಾ ಪೂರಿ ಮಾಡ್ಕೊಬೋದು, ಎಲ್ಲದಕ್ಕೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.